So welcome back again to the concepts of mechanical engineering 2 week 1 content. ಇಲ್ಲಿ ಕ್ರಿಸ್ಟಲ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊತಾ ಇದ್ವಿ ಪ್ರೀವಿಯಸ್ ವೀಡಿಯೋಸಲ್ಲಿ. ಬೇಸಿಕ್ ಕ್ರಿಸ್ಟಲ್ ಸ್ಟ್ರಕ್ಚರ್ಸ್ ಅಂದರೆ ಯಾವ ಥರ ಇರುತ್ತೆ, ಕ್ರಿಸ್ಟಲೈನ್ ಮತ್ತು ನಾನ್ ಕ್ರಿಸ್ಟಲೈನ್ ಅಂದರೆ ಏನು, ಅದಾದಮೇಲೆ ಕ್ರಿಸ್ಟಲ್ ಸಿಸ್ಟಮ್ಸಲ್ಲಿ ಯೂನಿಟ್ ಸೆಲ್ಸ್ ನಾವು ಯಾವ ಥರ ನೋಡ್ಬೋದು ನಮ್ಮ ಬೇಸಿಕ್ ಮೈಕ್ರೋಸ್ಕೋಪ್ಸಲ್ಲಿ, ಬಾಡಿ ಸೆಂಟರ್ ಕ್ಯೂಬಿಕ್ಸ್ ಸ್ಟ್ರಕ್ಚರ್ಸ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಯಾವ ಥರ ಕಾಣುತ್ತೆ, ನೈಬರಿಂಗ್ ಆಟಮ್ಸ್ ಎಷ್ಟಿರುತ್ತೆ, ಹೌ ಮೆನಿ ಆಟಮ್ಸ್ ರೇಡಿಯಸ್ ಇರುತ್ತೆ, ಮತ್ತು ಅದರ ಕೋಆರ್ಡಿನೇಷನ್ ನಂಬರ್ ಎಷ್ಟು, ಅದಾದಮೇಲೆ ಆಟಮಿಕ್ ಪ್ಯಾಕಿಂಗ್ ಫ್ಯಾಕ್ಟರು ಮತ್ತು ವೇರಿಯಸ್ ಎಕ್ಸಾಂಪಲ್ಸ್ ಆಫ್ BCC ಕ್ರಿಸ್ಟಲ್ ಸ್ಟ್ರಕ್ಚರ್ ಮೆಟೀರಿಯಲ್ಸ್ ಅನ್ನೋದನ್ನು ತಿಳ್ಕೊಂಡ್ವಿ ಪ್ರೀವಿಯಸ್ ವೀಡಿಯೋದಲ್ಲಿ. ಸೊ ಈ ಒಂದು ವಿಡಿಯೋದಲ್ಲಿ ದ ಕಂಟಿನ್ಯೂಷನ್ ಆಫ್ ದ ಕ್ರಿಸ್ಟಲ್ ಸಿಸ್ಟಮ್, ಹಿಯರ್ ಆಲ್ಸೋ ದ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಸಿಸ್ಟಮ್ ಆ್ಯಂಡ್ ಹೆಕ್ಸಾಗನಲ್ ಕ್ಲೋಸ್ಡ್ ಪ್ಯಾಕ್ ಸಿಸ್ಟಮ್ ಅಂದರೆ FCC ಮತ್ತು HCP ಬಗ್ಗೆ ತಿಳ್ಕೊತೀರಿ. ಲೇಟೆಸ್ಟ್ ಸ್ಟೇಜಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಪ್ರಾಕ್ಟಿಕಲ್ಸ್ ಆ್ಯಂಡ್ ಆಕ್ಟಿವಿಟೀಸ್. Similar to the BCC, so face-centered cubic is having the three-dimensional structure lattice like this. Ee tara kanutte. So you can see the lattice. You should remember this. And these are the cut section model of these atoms. You can see each face having one atom, and that is also shared to the other unit cell. ನೋಡಿ ಈ ಥರ ಹ್ಯಾಚಿಂಗ್ ಆಗಿದೆ ಅಂದರೆ ಪಕ್ಕದಲ್ಲಿರೋ ಯೂನಿಟ್ ಸೆಲ್ ಜೊತೆಗೆ ಅಟ್ಯಾಚ್ ಆಗಿದೆ ಅಂತ. ಸೊ ಈ ಕಡೆ ಫೇಸಲ್ಲಿ ಒಂದಿದೆ, ಮೇಲ್ಗಡೆ ಒಂದಿದೆ, ಬ್ಯಾಕ್ ಸೈಡ್, ಲೆಫ್ಟ್ ಸೈಡ್ ಆ್ಯಂಡ್ ಬಾಟಮ್ ಸೈಡ್. ಹಾಗಾಗಿ ಸೊ ಫೇಸ್ ಸೆಂಟರ್ಡ್ ಒಂದು ಪ್ಲೇನ್ ತೊಗೊಂಡ್ರೆ ನೀವು ಪ್ರತಿ ಒಂದು ಫೇಸಸ್ಸಲ್ಲೂ ಕೂಡ ಒಂದೊಂದು ಸೆಂಟ್ರಲ್ಲಿ ಒಂದೊಂದು ಆಟಮು ಲೊಕೇಟ್ ಆಗಿರುತ್ತೆ. ಅದಕ್ಕೆ ನಾವು ಫೇಸ್ ಸೆಂಟರ್ಡ್ ಕ್ಯೂಬಿಕ್. ಸೊ ಕ್ಯೂಬಿಕ್ ಯೂನಿಟ್ಸಲ್ಲೂ ಅದರಲ್ಲಿ ಪ್ರತಿ ಫೇಸಲ್ಲೂ ಕೂಡ ಸೆಂಟರಲ್ಲಿ ಒಂದೊಂದು ಆಟಮ್ಸು ಲೊಕೇಟ್ ಆಗಿರುತ್ತೆ. ಅದಕ್ಕೆ ನಾವು ಇದಕ್ಕೆ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಅಂತ ಕರಿತೀವಿ. ಸೊ ಟು ರೈಟ್ ದಿಸ್ ಯು ಶುಡ್ ರೈಟ್ ದಿಸ್ ಇನ್ ಎಕ್ಸಾಮಿನೇಷನ್. ಆ್ಯಂಡ್ ಒಂದು ಯೂನಿಟ್ ಸೆಲ್ ಬರೀತೀರಾ. ಸೊ ಯೂನಿಟ್ ಸೆಲ್ ಬರೆದಾದ್ಮೇಲೆ ಈಚ್ ಕಾರ್ನರಲ್ಲಿ ಆಟಮ್ಸ್ಗಳನ್ನ ತೋರಿಸ್ತೀರಾ. ಸೊ ಈಚ್ ಕಾರ್ನರ್ ಹ್ಯಾವಿಂಗ್ ಒನ್ ಆಟಮ್ ಹಿಯರ್, ಆ್ಯಂಡ್ ಆಫ್ಟರ್ ದಿಸ್ ಯು ಮಾರ್ಕ್ ಈಚ್ ಆಟಮ್ಸ್ ಅಟ್ ದ ಫೇಸ್ ಸೆಂಟರ್ಸ್. ಪ್ರತಿ ಫೇಸ್ ಸೆಂಟರಲ್ಲೂ ಕೂಡ ಒಂದೊಂದು ಆಟಮ್ನ ನೀವು ತೋರಿಸ್ಬೇಕಾಗುತ್ತೆ. ಸೊ ಬ್ಯಾಕ್ ಸೈಡ್ ಲೈಕ್ ದಿಸ್. ಸೊ ಫೇಸ್ ಸೆಂಟರ್ಡ್ ಆಟಮ್ ಆ್ಯಂಡ್ ಕಾರ್ನರ್ ಆಟಮ್ ತೋರಿಸಿದ್ರೆ ಸೊ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ FCC ಅಂದರೆ ಏನು ಅಂತ, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಅಂತ. ಯು ಕ್ಯಾನ್ ಸಿ ದಿಸ್ ಜಿಪ್ ಫೈಲ್ ಆಲ್ಸೋ. ಪ್ರತಿ ಫೇಸಲ್ಲೂ ಸೆಂಟರಲ್ಲಿ ಒಂದೊಂದು ಆಟಮ್ ಇದೆ. ಆ ಒಂದು ಆಟಮ್ಗೆ 4 ಆಟಮ್ಗಳು ನೈಬರಿಂಗ್ ಆಟಮ್ಸ್ ಆಗಿರ್ತವೆ. ಬಟ್ ಕಂಪ್ಲೀಟ್ ನೀವು ತೊಗೊಂಡಾಗ ನೈಬರಿಂಗ್ ಆಟಮ್ಸ್ ಆರ್ ಹೈಯರ್. ಸೊ ಹೌ ಮೆನಿ ಆಟಮ್ಸ್ ಆರ್ ದರ್? ಸೊ FCC ಲ್ಯಾಟಿಸ್ ಹ್ಯಾಸ್ 14 ಆಟಮ್ಸ್. 14 ಆಟಮ್ಸ್ ಹೆಂಗಾಯಿತು? 8 ಆಟಮ್ಸ್ ಆರ್ ಲೊಕೇಟೆಡ್ ಅಟ್ ದ ಕಾರ್ನರ್ಸ್. ಸೊ ಎಲ್ಲ ಕಾರ್ನರಲ್ಲಿ ನೀವು ಕೌಂಟ್ ಮಾಡ್ತಾ ಬಂದರೆ 8 ಆಟಮ್ಗಳು ಕಾರ್ನರಲ್ಲಿರುತ್ತೆ. ಮತ್ತು 6 ಆಟಮು ಪ್ರತಿ ಫೇಸ್ದು, ಸೈಡ್ ಫೇಸ್ದು ಒಂದೊಂದು ಸೆಂಟ್ರಲ್ ಇರುತ್ತೆ. ಅದಕ್ಕೆ 14 ಆಟಮ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ದ ಪ್ಯಾಕಿಂಗ್ ಇನ್ ದಿಸ್ ಲ್ಯಾಟಿಸ್ ಇಸ್ ಮೋರ್ ಕಾಂಪ್ಯಾಕ್ಟ್. BCCಗಿಂತ ಒತ್ತಾಗಿ ಆಟಮ್ಸ್ಗಳು ಲೊಕೇಟ್ ಆಗಿರ್ತವೆ ಇದರಲ್ಲಿ. ಇದಕ್ಕೆ ನಾವು ಕಾಪರು, ಸಿಲ್ವರು, ಗೋಲ್ಡು, ಅಲ್ಯೂಮಿನಿಯಂ ಇವೆಲ್ಲ ಯಾಕೆ ಡಕ್ಟೈಲ್ ಆ್ಯಂಡ್ ಮ್ಯಾಲಿಯಬಲ್, ಮೋರ್ ಡಕ್ಟೈಲ್ ಆ್ಯಂಡ್ ಮೋರ್ ಮ್ಯಾಲಿಯಬಲ್ ಅಂದರೆ ಆಟಮ್ಸ್ ಆರ್ ಕ್ಲೋಸ್ಲಿ ಪ್ಯಾಕಂಗ್ ಆಗಿರೋದ್ರಿಂದ ಇದು BCCಗಿಂತ ಜಾಸ್ತಿ ಕಾಂಪ್ಯಾಕ್ಟ್ ಆಗಿ ಇರುತ್ತೆ. ಸೊ ಇಲ್ಲಿ ಕಾಪರು, ಸಿಲ್ವರ್ ಮತ್ತು ಗೋಲ್ಡ್, ಅಲ್ಯೂಮಿನಿಯಮ್ ಡಕ್ಟೈಲ್ ಮೆಟೀರಿಯಲ್ಸ್ ಆಗಿರೋದ್ರಿಂದ ಈ ಥರ FCC ಕ್ರಿಸ್ಟಲ್ ಸ್ಟ್ರಕ್ಚರ್ ಈ ಮೆಟೀರಿಯಲ್ಸಲ್ಲಿ ಎಕ್ಸಿಬಿಟ್ ಆಗುತ್ತೆ. ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಈ FCC ಗುಣಲಕ್ಷಣ ಇರುವಂತಹ ಮೆಟೀರಿಯಲ್ಸ್ಗಳಲ್ಲಿ ಯಾವ್ಯಾವ ಪ್ರಾಪರ್ಟೀಸ್ನ ನೋಡ್ಬೋದು ಅಂದರೆ, ಆ್ಯಸ್ ಐ ಸೆಡ್ ಇನ್ ದ ಪ್ರೀವಿಯಸ್ ಸ್ಲೈಡ್, ತುಂಬ ಡಕ್ಟೈಲ್ ಮೆಟೀರಿಯಲ್ಸ್ ಆಗಿರ್ತವೆ, ಮ್ಯಾಲೇಬಲ್ ಮೆಟೀರಿಯಲ್ಸ್ ಆಗಿರ್ತವೆ, ಮತ್ತು ಟಫರ್ ದ್ಯಾನ್ BCC ಸ್ಟ್ರಕ್ಚರ್ ಆಗಿರ್ತವೆ. ಸೊ BCCಗಿಂತ ಜಾಸ್ತಿ ಟಫ್ ಆಗಿರ್ತವೆ. ಮತ್ತು ಫಾರ್ಮಿಂಗ್ ಅಂದರೆ ಅದನ್ನು ನೀಟಾಗಿ ಯಾವ ಥರ ಶೇಪಿಗೆ ಬೇಕಾದರೂ ಅದನ್ನು ತರ್ಬೋದು. ಫಾರ್ಮಬಿಲಿಟಿ ಅಂತ ಕರಿತೀವಿ. ಇಟ್ಸ್ ಎಬಿಲಿಟಿ ಆಫ್ ಅ ಮೆಟೀರಿಯಲ್ ವಿಚ್ ಕ್ಯಾನ್ ಬಿ ಏಬಲ್ ಟು ಫಾರ್ಮ್, ಅಂದರೆ ಡಿಫಾರ್ಮ್ ಮಾಡಿ ಯಾವ ಥರ ಶೇಪಿಗೆ ಬೇಕು ಆ ಶೇಪಿಗೆ ತರಬಹುದು. ಮತ್ತು ಕರೋಷನ್ ರೆಸಿಸ್ಟೆನ್ಸು ಚೆನ್ನಾಗಿರ್ತವೆ. ಯಾಕೆ ಅಂದರೆ ಎಲ್ಲ ಆಟಮ್ಸ್ಗಳು ತುಂಬ ಕ್ಲೋಸ್ಲಿ ಪ್ಯಾಕ್ ಆಗಿರೋದ್ರಿಂದ ದೆರ್ ಇಸ್ ನೋ ಚಾನ್ಸಸ್ ಆಫ್ ಕ್ರ್ಯಾಕಿಂಗ್ ಆರ್ ವಾಯ್ಡ್ ಫಾರ್ಮೇಷನ್ ವೈಲ್ ಕ್ಯಾಸ್ಟಿಂಗ್ ಆ್ಯಂಡ್ ಆಲ್. ಆ್ಯಂಡ್ ಫ್ರ್ಯಾಕ್ಚರ್ಗೆ ರೆಸಿಸ್ಟೆನ್ಸ್ ಆಗಿರುವಂಥ ಮೆಟೀರಿಯಲ್ಸ್ ಆಗಿರ್ತವೆ. ಸೊ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದು. ಯು ಕ್ಯಾನ್ ಗೆಟ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ವಿಚ್ ಕ್ರಿಸ್ಟಲ್ ಸ್ಟ್ರಕ್ಚರ್ಸ್ ಹ್ಯಾವಿಂಗ್ ಮೆಟೀರಿಯಲ್ಸ್ ಹ್ಯಾವಿಂಗ್ ಹೈ ಡಕ್ಟೈಲ್ ಆ್ಯಂಡ್ ಹೈ ಮ್ಯಾಲಿಯಬಲ್ ಪ್ರಾಪರ್ಟೀಸ್ ಅಂತ ಕೇಳ್ಬೋದು. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು. ಹಾಗಾಗಿ ಇದನ್ನು ನೀವು ಕಲ್ತ್ಕೋಬೇಕಾಗುತ್ತೆ. ಕಮಿಂಗ್ ಟು ದ ಕಂಪ್ಲೀಟ್ ಸಮ್ಮರಿ ಆಫ್ ದ FCC crystal structure. So atoms at the corners, similar to the BCC crystal structures, there are 8 atoms and each 8 atoms are shared by 8 different unit cells. ಹಾಗಾಗಿ ಒಂದು ವ್ಯಾಲ್ಯೂ ನಿಮಗೆ ಕಾರ್ನರಿಂದ ತಗೋಬೋದು. ಫೇಸ್ ಸೆಂಟರ್ಸ್,
ಸೊ ಪ್ರತಿ ಫೇಸಲ್ಲೂ ಒಂದೊಂದು ಇರುತ್ತೆ, ಅಂದರೆ 6 ಫೇಸಸ್ ಇರುತ್ತೆ. ಮತ್ತು ಒಂದೊಂದು ಆಟಮು ಕೂಡ ಇನ್ನೊಂದು ಯೂನಿಟ್ ಸೆಲ್ ಜೊತೆ ಶೇರ್ ಆಗಿರೋದ್ರಿಂದ ನಾವು ಅರ್ಧನ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಟೋಟಲ್ಲು 3. ನೋಡಿ, ಈಚ್ ಫೇಸ್ ಆಟಮ್ ಇಸ್ ಶೇರ್ಡ್ ಬೈ 2 ಯೂನಿಟ್ ಸೆಲ್. ಸೊ ಈ ಯೂನಿಟ್ ಸೆಲ್ಲಲ್ಲಿರೋ ಈ ಸೆಂಟರ್ ಆಟಮು ಇನ್ನೊಂದು ಯೂನಿಟ್ ಸೆಲ್ಗೂ ಕೂಡ ಅಟ್ಯಾಚ್ ಆಗಿರೋದ್ರಿಂದ ಇದನ್ನು ನಾವು 6 × 1/2 6 ಫೇಸು ಅರ್ಧ ಅಂತ ತಗೋಬೇಕಾಗುತ್ತೆ. ಹಾಗಾಗಿ 3 ವ್ಯಾಲ್ಯೂಸ್ ಆಗುತ್ತೆ. ಆ್ಯಂಡ್ ಟೋಟಲ್ ಆಟಮ್ಸ್ ಪರ್ ಯೂನಿಟ್ ಸೆಲ್ ಎಷ್ಟಾಯ್ತು ಅವಾಗ? ಫೇಸಲ್ಲಿ 3, ಕಾರ್ನರಲ್ಲಿ 1. ಸೊ ದೆರ್ ಆರ್ ಟೋಟಲ್ 4 ಆಟಮ್ಸ್ ಪರ್ ಯೂನಿಟ್ ಸೆಲ್. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ನಂಬರ್ಸ್, 1 at the corner and 3 at the faces. Coordination number, if you take it, this is 12. Each atom is surrounded by 12 nearest neighbors. You can check. So ಇಲ್ಲಿ ನಿಮಗೆ ಸೆಂಟರಲ್ಲಿ ಇಲ್ಲ, ಬಟ್ ಯು ಕ್ಯಾನ್ ಈಸಿಲಿ ಗೆಸ್ ಇಟ್. ಸೊ ಇಲ್ಲಿ ಯಾವುದೋ ಒಂದು ಸೆಂಟರ್ ಆಟಮ್ ತೊಗೊಂಡ್ರೆ ಇಲ್ಲಿಗೆ 4, ಈ ಕಡೆ 4, ಈ ಕಡೆ 4. ಸೊ ಟೋಟಲು 12. ಏನು ಪ್ರೀವಿಯಸ್ ಕೇಸಲ್ಲಿ BCCಲಿ 8 ಇರುತ್ತೋ, ಇಲ್ಲಿ 12 ಆಟಮ್ಸ್ಗಳು ಒಂದು ಆಟಮ್ಗೆ ಹತ್ರದಲ್ಲಿರ್ತವೆ, 12 ಆಟಮ್ಸ್ಗಳು. ಹಾಗಾಗಿ ಕೋಆರ್ಡಿನೇಷನ್ ನಂಬರ್ ಇಸ್ 12. ಆ್ಯಂಡ್ ಇಫ್ ಯು ಟೇಕ್ ದ ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಆ್ಯಂಡ್ ಬೈ ದ ಫಾರ್ಮುಲಾ ಓನ್ಲಿ ವಿ ಡಿರೈವ್ಡ್ ಇಟ್, ಆ್ಯಂಡ್ ದ ವ್ಯಾಲ್ಯೂ ಇಸ್ 0.74, ವಿಚ್ ಇಸ್ ಸ್ಲೈಟ್ಲಿ ಮೋರ್ ದ್ಯಾನ್ ದ BCC ಕ್ರಿಸ್ಟಲ್ ಸ್ಟ್ರಕ್ಚರ್ ವ್ಯಾಲ್ಯೂ. ಅದರಲ್ಲಿ 68% ಇತ್ತು, ಇದರಲ್ಲಿ 78% ಆಫ್ ದ ಆಟಮ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್. ಇನ್ನು 26% ಗ್ಯಾಪ್ ಉಳ್ಕೊಳ್ಳುತ್ತೆ ಒಂದಕ್ಕೊಂದು ಟಚ್ ಆದಾಗ. ಬಟ್ ಹೈಯರ್ ವ್ಯಾಲ್ಯೂ ಇದು 74% ಜಾಸ್ತಿ ತೊಗೊಳಕ್ಕಾಗೋದು. ಹಾಗಾಗಿ 74% ಪ್ಯಾಕಿಂಗ್ ಎಫಿಷಿಯನ್ಸಿ ಇರೋದ್ರಿಂದನೇ ಡಕ್ಟೈಲ್ ಆ್ಯಂಡ್ ಮ್ಯಾಲೇಬಲ್ ಅಂತ ಹೇಳ್ಬೋದು. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ರಿಸ್ಟಲ್ ಸ್ಟ್ರಕ್ಚರ್, ದಟ್ ಈಸ್ ಹೆಕ್ಸಾಗನಲ್ ಕ್ಲೋಸ್ಡ್ ಪ್ಯಾಕ್. ಹೆಕ್ಸಾಗನಲ್ ಶೇಪಲ್ಲಿ ಇರುವಂತಹ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ ಕರಿಬೋದು. ನೋಡಿ, ಇಲ್ಲಿ ದ ಆಟಮ್ಸ್ ಆರ್ ಪ್ರೆಸೆಂಟ್ ಅಟ್ ದ 12 ಕಾರ್ನರ್ಸ್ ಆಫ್ ದ ಹೆಕ್ಸಾಗನಲ್ ಯೂನಿಟ್ ಸೆಲ್. ಸೊ ಹೆಕ್ಸಾಗನಲ್ ಯೂನಿಟ್ ಸೆಲ್ ಅಂದರೆ ಹೆಕ್ಸಾಗನ್ ಶೇಪಲ್ಲಿರುತ್ತೆ. ಹೆಕ್ಸಾಗನ್ ಶೇಪ್ ನಿಮಗೆಲ್ಲ ಗೊತ್ತೇ ಇದೆ. ಸೊ ದೆರ್ ಆರ್ 6 ಸೈಡ್ಸ್. ಸೊ ಅದು ಪ್ರತಿಯೊಂದು ಕೂಡ ಅಗೈನ್ ಸಿಮಿಲರ್ ಯೂನಿಟ್ ಸೆಲ್ಲಲ್ಲಿ, ಕ್ಯೂಬಿಕಲ್ ಯೂನಿಟ್ ಸೆಲ್ ಆಗಿಲ್ಲದೆ ಇರೋದ್ರಿಂದ ಸೊ ಯು ಕ್ಯಾನ್ ಈಸಿಲಿ ಸೇ ಇದು ಕೂಡ ಹೆಕ್ಸಾಗನಲ್ ಶೇಪಲ್ಲಿ ಇರುತ್ತೆ. ಪ್ರತಿ ಕಾರ್ನರ್ಲ್ಲೂ ಕೂಡ ಒಂದೊಂದು ಆಟಮ್ಸ್ ಇರುತ್ತೆ. ಆ್ಯಂಡ್ ಈಚ್ ಕಾರ್ನರ್ ವಿಲ್ ಶೇರ್ 6 ಯೂನಿಟ್ ಸೆಲ್. ಒಂದೊಂದು ಕೂಡ ಒಂದೊಂದು 6 ಯೂನಿಟ್ ಸೆಲ್ಸ್ಗೆ ಅಟ್ಯಾಚ್ ಆಗಿರ್ತವೆ. ಸೊ ಒನ್ ಆಟಮ್ ಅಟ್ ದ ಸೆಂಟರ್ ಆಫ್ ಈಚ್ ಹೆಕ್ಸಾಗನಲ್ ಫೇಸ್. ಒಂದು ಆಟಮು ಹೆಕ್ಸಾಗನಲ್ ಫೇಸಸ್ಸಲ್ಲಿ ಮೇಲ್ಗಡೆ ಒಂದು, ಕೆಳಗಡೆ ಒಂದು, ಈ 2 ಆಟಮ್ಸ್ ಇರ್ತವೆ. 3 ಆಟಮ್ಸ್ ಆರ್ ಫುಲ್ಲಿ ಇನ್ಸೈಡ್ ದ ಯೂನಿಟ್ ಸೆಲ್. ಯು ಕ್ಯಾನ್ ಸಿ ದ ಟ್ರಯಾಂಗಲ್ ಶೇಪ್ ಹಿಯರ್. ಇಲ್ಲಿ ನೋಡ್ಬೋದು ನೀವು ಕಟ್ ಸೆಕ್ಷನಲ್ಲಿ, ಮತ್ತು ಇಲ್ಲೂ ನೋಡ್ಬೋದು ಟಾಪ್ ಲೇಯರು, ಬಾಟಮ್ ಲೇಯರ್ ಮತ್ತು ಮಿಡಲ್ ಲೇಯರ್. ಮಿಡಲ್ ಲೇಯರಲ್ಲಿ 3 ಆಟಮ್ಸ್ ಇರುತ್ತೆ. ಟಾಪ್ ಲೇಯರಲ್ಲಿ ಹೆಕ್ಸಾಗನ್ ಶೇಪಲ್ಲಿ ಒಂದೊಂದು, ಸೆಂಟರಲ್ಲಿ ಒಂದು, ಇಲ್ಲೊಂದು ಸೆಂಟ್ರಲ್ಲಿದೆ, ಹೆಕ್ಸಾಗನಲ್ ಕಾರ್ನರ್ಸಲ್ಲಿ ಒಂದೊಂದಿದೆ. ಹಾಗಾಗಿ ಟ್ರಯಾಂಗ್ಯುಲರ್ ಪ್ಯಾಟ್ರನಲ್ಲಿ ಇನ್ಸೈಡು 3 ಆಟಮ್ಸ್ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ HCP ಕ್ರಿಸ್ಟಲ್ ಸ್ಟ್ರಕ್ಚರ್. ಆ್ಯಂಡ್ ಈ ಥರ ಮೆಟೀರಿಯಲ್ಸ್ನ ನಾವು, ಈ ಥರ ಕ್ರಿಸ್ಟಲ್ ಸ್ಟ್ರಕ್ಚರ್ನ ನಾವು ಮೆಗ್ನೀಷಿಯಮು, ಜಿಂಕು, ಕೋಬಾಲ್ಟ್ ಮತ್ತು ಟೈಟಾನಿಯಂ ಅನ್ನೋ ಮೆಟೀರಿಯಲ್ಸಲ್ಲಿ ಜಾಸ್ತಿ ನೋಡ್ತೀವಿ. ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಯಾವ್ಯಾವ ಥರ ಪ್ರಾಪರ್ಟೀಸ್ ಎಕ್ಸಿಬಿಟ್ ಮಾಡುತ್ತೆ HCP ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ ಹೇಳೋದಾದರೆ, ಸೊ ಹಿಯರ್ ಯು ನೀಡ್ ಟು ಮೆನ್ಷನ್ 3 more atoms which I have forgot to mention here. So there are 3 atoms at the center also. So these are having high strength materials and little ductile than BCC and FCC. ಅದಕ್ಕಿಂತ ಕಡಿಮೆ ಇರ್ತವೆ. ಸೊ ಆ್ಯಂಡ್ ಫಾರ್ಮಬಿಲಿಟಿ ಕಡಿಮೆ ಇರುತ್ತೆ. ಅದು ಲಿಮಿಟೆಡ್ ಫಾರ್ಮಬಿಲಿಟಿ, ರೂಮ್ ಟೆಂಪ್ರೇಚರಲ್ಲಿ ಅದನ್ನು ಫಾರ್ಮಿಂಗ್ ಮಾಡೋದಕ್ಕಾಗೋದಿಲ್ಲ. ಬಟ್ ಡಿಫಾರ್ಮೇಷನ್ಗೆ ರೆಸಿಸ್ಟೆನ್ಸ್ ಕೊಡೋದ್ರಿಂದ ಕೆಲವೊಂದು ಮೆಗ್ನೀಷಿಯಮ್, ಜಿಂಕಲ್ಲೆಲ್ಲ ಅದೇ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡಬೇಕಾಗಿದ್ದು ಒಂದು ಕೇಸಸ್ಸಲ್ಲಿ ವಿ ಕ್ಯಾನ್ ಟೇಕ್ ಅಪ್ ದಿಸ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಮೆಟೀರಿಯಲ್ಸ್. ಸೊ ಲಿಮಿಟೆಡ್ ಫಾರ್ಮಲಬಿಲಿಟಿ, ಲೋ ಡಕ್ಟಿಲಿಟಿ, ಹೈ ಸ್ಟ್ರೆಂತ್ ಆ್ಯಂಡ್ ರೆಸಿಸ್ಟೆನ್ಸ್ ಟು ಡಿಫಾರ್ಮೇಷನ್ ಅಂತ ಹೇಳ್ಬೋದು. ಸೊ ಕಮಿಂಗ್ ಟು ದ ಸಮ್ಮರಿ ಆಫ್ HCP ಕ್ರಿಸ್ಟಲ್ ಸ್ಟ್ರಕ್ಚರ್. So there are 12 atoms at each corner. You can count here. Hexagon ಕಾರ್ನರ್ಗಳಲ್ಲಿ ಮೇಲ್ಗಡೆ 6, ಕೆಳಗಡೆ 6 ಇದೆ. ಆ್ಯಂಡ್ ಈಚ್ ಆಟಮ್ ಇಸ್ ಶೇರ್ಡ್ ವಿತ್ 6 ಅದರ್ ಯೂನಿಟ್ ಸೆಲ್ಸ್ ಆಗಿರೋದ್ರಿಂದ 1/6 ಇಂದ ಮಲ್ಟಿಪ್ಲೈ ಮಾಡಿದಾಗ ನೀವು ಟಾಪ್ ಮತ್ತು ಬಾಟಮ್ ಫೇಸಸ್ಸಲ್ಲಿ ಯು ಕ್ಯಾನ್ ಟೇಕ್ 2. ಅಂದರೆ ಎಲ್ಲ 12 ಕಾರ್ನರಲ್ಲಿರುವಂಥದ್ದನ್ನು ನೀವು 12 ಕಾರ್ನರ್ ಆಟಮು ಎಗೇನ್ 6 ಯೂನಿಟ್ ಸೆಲ್ ಜೊತೆ ಶೇರ್ ಆಗಿರೋದ್ರಿಂದ 2 ವ್ಯಾಲ್ಯೂ ಅಂತ ತೊಗೋಬೋದು. ಟಾಪ್ ಮತ್ತು ಬಾಟಮ್ ಫೇಸಸ್ಸಲ್ಲಿ ದೆರ್ ಆರ್ 2 ಆಟಮ್ಸ್ ಹಿಯರ್, ಬಟ್ ದಿಸ್ ಆಟಮ್ ಆಲ್ಸೋ ಶೇರ್ಡ್ ವಿತ್ ದ ಅದರ್ ಯೂನಿಟ್ ಸೆಲ್. ಇದು ಕೂಡ ಕೆಳಗಡೆದು ಇನ್ನೊಂದು ಯೂನಿಟ್ ಸೆಲ್ ಜೊತೆ ಶೇರ್ ಆಗೋದ್ರಿಂದ 2 × 1/2 ಆಗುತ್ತೆ. ಸೊ 1 ವ್ಯಾಲ್ಯೂ ಆಗುತ್ತೆ ಇದು ಈಚ್ ಫೇಸ್ ಆಟಮು. ಇನ್ಸೈಡಲ್ಲಿ 3 ಅದೆಲ್ಲೂ ಶೇರ್ ಆಗದೆ ಇರೋದ್ರಿಂದ, ಒಳಗಡೆ ಕಂಪ್ಲೀಟಾಗಿ ಪ್ಯಾಕ್ ಆಗಿರೋದ್ರಿಂದ ಸೊ ಕಂಪ್ಲೀಟ್ 3 ವ್ಯಾಲ್ಯೂ ತೊಗೋಬೋದು. ಹಾಗಾಗಿ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ಲಲ್ಲಿ 6 ಆಟಮ್ ಇರುತ್ತೆ. ಸೊ ಕಾರ್ನರಿಂದ 2, ಫೇಸ್ಗಳಿಂದ 1 ಮತ್ತು ಇನ್ಸೈಡ್ ಟ್ರಯಾಂಗ್ಯುಲರ್ ಪ್ಯಾಟರ್ನಿಂದ 3. ಸೊ ಎಲ್ಲನೂ ಆ್ಯಡ್ ಮಾಡಿದ್ರೆ ದೆರ್ ಆರ್ 6 ಆಟಮ್ಸ್ ಪರ್ ಯೂನಿಟ್ ಸೆಲ್. ಒಂದು ಯೂನಿಟ್ ಸೆಲ್ಲಲ್ಲಿ
6 ಆಟಮ್ಸ್ ಇರುತ್ತೆ. ಕೋಆರ್ಡಿನೇಷನ್ ನಂಬರು ಅಷ್ಟೇ, ಯಾವುದೇ ಒಂದು ಆಟಮ್ ತೊಗೊಂಡ್ರೂ ಕೂಡ ನಿಯರೆಸ್ಟ್ ಸರೌಂಡಿಂಗ್ ಆಟಮ್ಸು 12 ಇರ್ತದೆ. Atomic packing factor is similar to the FCC crystal structure. Here also the ಪ್ಯಾಕ್ ಆಗಿರೋದ್ರಿಂದ ಆಟಮ್ಸ್ಗಳು 74% ಆಫ್ ದ ಆಟಮ್ಸ್ ಹ್ಯಾವ್ ಬಿನ್ ಕ್ಲೋಸ್ಲಿ ಪ್ಯಾಕ್. ಹೆಕ್ಸಾಗನ್ ಶೇಪಲ್ಲಿ ಕ್ಲೋಸ್ ಆಗಿರೋದ್ರಿಂದ ವಿ ಕ್ಯಾನ್ ಕ್ಯಾರಿ ಇಟ್ ಆಸ್ ಹೆಕ್ಸಾಗನಲ್ ಕ್ಲೋಸ್ಡ್ ಪ್ಯಾಕ್ ಯೂನಿಟ್ ಸೆಲ್ಸ್ ಅಂತ ಕರಿಬೋದು. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಯು ಹ್ಯಾವ್ ಎನಿ ಕ್ವಶನ್ಸ್, ಯು ಜಸ್ಟ್ ಲೀವ್ ಎ ಕಮೆಂಟ್. And these are very important for your examination point of view. All the values, that is coordination number ಆಗಿರ್ಬೋದು, atomic packing factor ಆಗಿರ್ಬೋದು, ನಂಬರ್ ಆಫ್ ಆಟಮ್ಸ್ ಇನ್ ಎ ಯೂನಿಟ್ ಸೆಲ್ ಆಗಿರ್ಬೋದು, ಮತ್ತು ಅದರದ್ದು ಪ್ರಾಪರ್ಟೀಸ್ಗಳಾಗಿರ್ಬೋದು, ಯಾವ ಥರ ಕಾಣುತ್ತೆ ಅಂತ ಬರೆಯೋದಾಗಿರ್ಬೋದು. ಸೊ ಇದೆಲ್ಲನೂ ಕೂಡ ಯು ಶುಡ್ ಪ್ರಾಕ್ಟೀಸ್ ಇಟ್. ಎಕ್ಸಾಮ್ಗೆ ನಿಮಗೆ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 1 ಮಾರ್ಕ್ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಇಷ್ಟು ಹೇಳ್ತಾ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಡೋಂಟ್ ಫರ್ಗೆಟ್ ಟು ಶೇರ್, ಸಬ್ಸ್ಕ್ರೈಬ್.